ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ಎದ್ದು ಸ್ನಾನ ಆಗಿ ಬಂದಿದ್ದೀವಿ ನೋಡಿ. ಇವಾಗ ಅಡುಗೆ ರೆಡಿ ಮಾಡಬೇಕು. ಯಾಕಂದರೆ ಇವತ್ತು ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಹುಷಾರಂದರೆ ಗನಜ್ಲಿ ಅಂತಾರೆ. ಗನಜ್ಲಿ ಅಂದರೆ ಏನು ಗೊತ್ತಾ? ಅಮ್ಮ ಅಂತ ಆಗುತ್ತಲ್ವ ಮಕ್ಕಳಿಗೆ, ಹಾಗಾಗಿದೆ. 3 ದಿನ ಆಯಿತು ಇವತ್ತಿಗೆ ಅವನಿಗೆ. ಅದಕ್ಕೆ ಇವತ್ತು ದೇವಸ್ಥಾನ ಕಳಿಸ್ಬೇಕು, ದೇವ್ರ ನೈವೇದ್ಯ ಮಾಡಿ. ಅದೇ ಏನು ನೈವೇದ್ಯ ಮಾಡೋದು ನಮ್ಮ ಅತ್ತೆ ಕೇಳಿ ಮಾಡಬೇಕು. ಅನ್ನ ಮೊಸರು ಮತ್ತು ಏನಾದರೂ ನೈವೇದ್ಯ ಮಾಡಿ ಕಳಿಸ್ಬೇಕು. ಅದೇ ಇವತ್ತು ರೆಡಿ ಮಾಡಬೇಕು. ಈಗ ಬನ್ನಿ ಫ್ರೆಂಡ್ಸ್. ಬಂದು ಅನ್ನಕ್ಕಿಟ್ಟಿದೆ, ದೇವ್ರ ನೈವೇದ್ಯ ಕಳಿಸ್ಬೇಕಲ್ವ, ಅದಕ್ಕೆ ಅನ್ನ ಮಾಡಿ ನೈವೇದ್ಯ ಕಳಿಸ್ಬೇಕು. ಇವಾಗ ಹಿಟ್ಟು ಸಾನ್ಸುತ್ತಾ ಇದ್ದೀನಿ ನೋಡಿ. ಇದು ನಮ್ಮ ಕಡೆ ಮಾಡೋದು ದೇವರಿಗೆ ನೈವೇದ್ಯಕ್ಕೆ. ಜೋಳದ ಹಿಟ್ಟಿನ ತನ್ಬಾನ ಅಂತಾರೆ, ತನು ಉಂಡೆ ಅಂತಾರೆ. ಜೋಳದ ಹಿಟ್ಟಿಂದ ಇದು ಮಾಡಿರೋದು. 5 ಉಂಡೆ ಮಾಡಬೇಕಂತೆ ನಮ್ಮ ಅತ್ತೆ ಹೇಳಿದ್ರು. ಇವಾಗ ನೈವೇದ್ಯಕ್ಕೆ ಅನ್ನ ಮಾಡಿದ್ದೆ, ಅನ್ನ ನೈವೇದ್ಯ, ಆಮೇಲೆ ಮೊಸರು, ಈ 5 ಉಂಡೆ, ಕಾಯಿ ಮತ್ತು ಊದಿನ ಕಡ್ಡಿ ಎಲ್ಲ ತೊಗೊಂಡು ಹೋಗ್ಬೇಕಾ ದೇವ್ರಿಗೆ. ಅವರು ಹೋಗಿ ಬರ್ತಾರೆ, ಅಪ್ಪ ಮಗ. ಮಾಡಿಕೊಟ್ಟು ಕಳಿಸ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು. ಪೂಜೆ ಮಾಡಿದ ನನ್ನ ಸಣ್ಣ ಮಗ ಮನೆಯಲ್ಲಿ. ಇವಾಗ ಗುಡಿಗೆ ಹೋಗಿ ಬರಬೇಕು ನೋಡಿ. ಕಾಯಿ ಕರ್ಪೂರ ಆಮೇಲೆ ಎಣ್ಣೆ ಬತ್ತಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಕಳಿಸಿ ಇವರಿಗೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ತಿಂದು ಹೋದ್ರು, ಅಂಗಡಿಗೆ ಹೋದ್ರು ಅವರು. ಇವಾಗ ನೋಡಿ ಸಿರಿ ಮಾತಾಡ್ತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಮನೆ ಬಾಜು ಹುಡುಗಿ. ಆರಾಮದಿರಿ? ಊಟ ಮಾಡಿದ್ರಿ? ನೀವು ಮಾಡಿದ್ರಿ? ನೀ ಏನು ಊಟ ಮಾಡಿದೆ? ಆಕಳ ಬಂದಿತ್ತಲ್ಲ, ಅದಕ್ಕೆ ಬಂದಿದ್ದಾಳೆ ಆಕಿನೂ ಮನೆ ಹತ್ರ. ಇವಾಗ ನನ್ನ ಮಗನಿಗೆ ಎಬ್ಬಿಸ್ಬೇಕು. ದೊಡ್ಡವನಿಗೆ ಜ್ವರ ಅದು ಗನಜ್ಲೆ ಆಗಿರೋದು. ಇವಾಗ ಮಲ್ಕೊಂಡಿದ್ದಾನೆ ನೋಡಿ. ಅವ್ನಿಗೆ ಹುಷಾರಿಲ್ಲಲ್ವ, ಅದಕ್ಕೆ ಇವಾಗ ಎಬ್ಸಿದೆ. ಈಗ ನೀರು ಹಾಕಬೇಕು. ಬೇವಿನ ತಪ್ಪಲ ಮತ್ತು ಒಳ್ಳೆಣ್ಣೆ ಹಾಕಬೇಕು. ನೀರಲ್ಲಿ ಹಾಕಿ ಸ್ನಾನ ಮಾಡಿಸ್ಬೇಕು. 3 ದಿನ ನೀರು ಹಾಕಬೇಕು. ಹಾಕಿದ್ವಿ. ಇವತ್ತು ದೇವ್ರಿಗೆ ಕಳಿಸ್ಬೇಕು. ಇದು ನೋಡಿ ಕುಂಟಿ. ಏನು ಬೇಕು? ಬಾಯ್ಲೆ ನಮ್ಮ ಕಾಮಿ ಇದು ಸಾಕಿರೋದು. ಕಾಲು ಕುಂಟಾಗ್ಬಿಟ್ಟಿದೆ, ಅದಕ್ಕೇನೋ ಕಡ್ದಿದೆ. ನನ್ನ ಮಗ, ಸಣ್ಣ ಮಗ ಶಾಲೆಗೆ ಹೊಂಟಿದ್ದಾನೆ, ರೆಡಿ ಆಗ್ತಿದ್ದ. ಏನು ಬೇಕು? ಏನು ಬೇಕು? ಏನು ಬೇಕು? ಕಾಲಿಗೆ ಏನಾಗೈತೆ? ಅದಕ್ಕೆ ಕಾಲಿಗೆ ಏನಾಗೈತಿ? ಪುಂಡೆ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಪುಂಡೆ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡ್ತಾನೆ ವಿಡಿಯೋ ಮಾಡಿದ್ದೆ ಮಧ್ಯಾಹ್ನದಿದ್ದು. ಏನು ಗೊತ್ತಾ, ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು. ಹುಷಾರಿಲ್ಲ ಅಂದರೆ ಒಂದು ತಲೆಬೇನೆ ಅಲ್ವಾ ಫ್ರೆಂಡ್ಸ್. ಇವಾಗ ಹುಷಾರಿಲ್ಲ ನನ್ನ ದೊಡ್ಡ ಮಗನಿಗೆ. ಅದು ನುಂಗಕ್ಕೆ ಬರ್ತಾಯಿಲ್ಲ ಅವನಿಗೆ. ಅದು ಒಳಗಡೆನೂ ಗುಳ್ಳೆ ಆಗಿಬಿಟ್ಟಿದೆ ಗಂಟಲಲ್ಲಿ. ಹಂಗಾಗಿ ಅವನಿಗೇನಾದರೂ ಮಾಡಿಕೊಡ್ಬೇಕು ಬಿಸಿದು. ನಮಗೆ ಮಧ್ಯಾಹ್ನ ಚಪಾತಿ ಮಾಡಿದ್ದೆ. ನಮ್ಮ ಕಡೆ ಎಲ್ಲ ದೊಡ್ಡ ಚಪಾತಿ ಮಾಡ್ತೀವಿ. ನಿಮ್ಮ ಕಡೆ ಎಲ್ಲ, ಆ ಕಡೆ ಬೆಂಗಳೂರು ಸೈಡೆಲ್ಲ ಚಿಕ್ಕದು ಮಾಡ್ತಾರೆ. ನೀವೇನು ತಿಳ್ಕೊಬೇಡಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಹೈಪ್ ಮಾಡಿ ವಿಡಿಯೋ ನೋಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ. ಇವಾಗ ಮಾಡಿ ಬಟ್ಟೆ ಒಂದು ಜಾಸ್ತಿ ಇದ್ದಾವೆ. ಬ್ಲೌಸ್ಗಳೆಲ್ಲ ಹೊಲಿಬೇಕು ಫ್ರೆಂಡ್ಸ್. ಏನು ಮಾಡೋದು, ಇವಾಗ ಮನೆ ಕೆಲಸ ಇದು ಎಲ್ಲ ಕೂಡಿ ಜಾಸ್ತಿ ಆಗಿಬಿಟ್ಟಿದೆ. ನಾನು ಮಡಚಿ ಮಾಡ್ತಾ ಇರೋದು ಚಪಾತಿ. 2 ಉಳ್ಳೆ ತೊಗೊಂಡು ಮಾಡ್ತಾರೆ. ಚಪಾತಿ ಮಾಡಿ ಬಟ್ಟೆ ತೊಳೆದು ಆಮೇಲೆ ಬಟ್ಟೆ ಹೊಲಿಬೇಕು. ಇನ್ನೂ ಜಾಸ್ತಿ ಬಟ್ಟೆ ಇದ್ದಾವೆ. ಏನು ಮಾಡೋದು, ಎಲ್ಲ ಕೆಲಸ ಮಾಡಬೇಕಂದ್ರೆ ಈ ಮನೆ ಕೆಲಸ ಮಾಡೋದು, ಇನ್ನೂ ಹೊರಗಡೆ ಕೆಲಸಕ್ಕೆ ಹೋಗೋದು ಚಲೋ ಇರುತ್ತೆ.
ಹೆಂಗೆ ಮತ್ತೆ ಏನಾರ ಮಾಡ್ಬೇಕಲ್ರಿ, ಏನು ಮಾಡೋದು, ಸಾಕಾಗಿದೆ ಮನೆ ಕೆಲಸ ಮಾಡಿ ರೊಟ್ಟಿ ಮಾಡಿ ಮತ್ತೆ ಮನ್ಯಾಗ ಕೂತ್ಕೊಂಡು ಏನು ಮಾಡ್ತೀರಿ ಅಂತಾರೆ ನಮಗೆ. ಏನು ಮಾಡೋದ್ರಿ, ಬಾಯ್ ಚಪಾತಿ ಮಾಡಾಯಿತು. ಇವಾಗ ನೋಡಿ ಬಟ್ಟೆ ತೊಳೆದೆ, ಭಾಳ ಆಗೈತೆ ನೋಡ್ರಿ. ನಮ್ಮ ಕಡೆ ಅಂತೂ ಮಳೆ ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ. ಬಟ್ಟೆ ತೊಳೆದು ಹಾಕಿದ್ದೀನಿ ನೋಡಿ. ಇದು ನಮ್ಮದು ಗಿಡ, ಬೇವಿನ ಗಿಡ ದೊಡ್ಡದು.